ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಕ್ರೋಶೆಟ್ ಹ್ಯಾಂಡ್ಮೇಡ್ ಸ್ಮೈಲಿ ಫ್ಲವರ್ ರಾಖಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಚಿಕ್ಕ ಮಕ್ಕಳಿಗೆ ತುಂಬ ಕ್ಯೂಟಾಗಿ ಬರುತ್ತೆ. ನೋಡಿ, ಈ ರೀತಿ ಸ್ಮೈಲಿನ ನಾನು 2 ಮಾಡಿ ಇಟ್ಕೊಂಡಿದ್ದೀನಿ. ಒಂದನ್ನು ನಿಮಗೆ ಮಾಡಿ ತೋರಿಸ್ತೀನಿ. ಅದಕ್ಕೇನೇನು ಬೇಕು ಅಂತ ನೋಡೋಣ ಬನ್ನಿ. ನಾನು ಇದಕ್ಕೆ ಒಂದು 9 ಕಲರು ಥ್ರೆಡ್ ತೊಗೊಂಡಿದ್ದೀನಿ. ಬ್ಲ್ಯಾಕು, ಬ್ಲೂ ಸ್ವಲ್ಪ ತೊಗೊಂಡಿದ್ದೀನಿ. ಇದೆಲ್ಲ ರೋಲ್ ಹಾಗೆ ಇದೆ. ಆಮೇಲೆ ಈ ಥರ ಕಾಟನ್ ತೊಗೊಂಡಿದ್ದೀನಿ. ಆಮೇಲೆ 1.5 mm ನೀಡಲ್ ತೊಗೊಂಡಿದ್ದೀನಿ. ಹಾಗೆ 0.5 ತೊಗೊಂಡಿದ್ದೀನಿ. ಅಂದರೆ ಬೀಡ್ಸ್ ಹಾಕೋಕ್ಕೆ ಯೂಸ್ ಮಾಡಿದರೆ ಆಯಿತು ಅಂತ 2 ನೀಡಲ್ ಇಟ್ಕೊಂಡಿದ್ದೀನಿ. ಒಂದು ಕಟರ್ ತೊಗೊಂಡಿದ್ದೀನಿ. ಆಮೇಲೆ ಬೀಡ್ಸು ನಾನು ನೋಡ್ಕೊಂಡ್ಬಿಟ್ಟು ಹಾಕ್ಕೋತೀನಿ. ಬೇಕು ಅಂದರೆ ಹಾಕ್ಕೋತೀನಿ, ಇಲ್ಲ ಅಂದರೆ ಇಲ್ಲ. ಅದನ್ನು ಸುಮ್ಮನೆ ಹಾಗೆ ಇಟ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡ್ತೀನಿ ಬನ್ನಿ. ನಾನು ಮೊದಲಿಗೆ ಬೇಸ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಅದನ್ನು ವೈಟ್ ಕಲರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಹಾಗಾದರೆ ಅದಕ್ಕೂ ಮೊದಲು ಯಾರ್ಯಾರು ಹೊಸಬ್ರು ನನ್ನ ಈ ವಿಡಿಯೋನ ನೋಡ್ತಿದ್ದೀರೋ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಒತ್ತಿ. ಇದರಿಂದ ನಾನೇನಾದರೂ ಹೊಸದು ವಿಡಿಯೋ ಮಾಡಿ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾದರೆ ಈಗ ಸ್ಟಾರ್ಟ್ ಮಾಡ್ತೀನಿ. ಈ ರೀತಿ ನಾನು ಮ್ಯಾಜಿಕ್ ರಿಂಗ್ ರೆಡಿ ಮಾಡಿಕೊಂಡು ಅದನ್ನು ಒಂದು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೋತೀನಿ. ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ಕೊಂಡು ಈಗ ಒಂದು ಡಬಲ್ ಕ್ರೋಶಾ ಆ ರಿಂಗ್ ಒಳಗಡೆ, ಅದನ್ನು ಮ್ಯಾಜಿಕ್ ರಿಂಗ್ ಮಾಡ್ಕೊಂಡಿದ್ದೇವಲ್ಲ ಅದರಲ್ಲಿ ಒಳಗಡೆಯಿಂದ ಒಂದು ಡಬಲ್ ಕ್ರೋಶಾ, ಇದು 2ನೇ ಡಬಲ್ ಕ್ರೋಶಾ. ನಾನು ಟೋಟಲ್ ಈ ರಿಂಗ್ ಒಳಗಡೆಯಿಂದ 15, ಅಂದರೆ ಮೊದಲೇ 2 ಚೈನ್ ಹಾಕ್ಕೊಂಡಿದ್ದೇನಲ್ಲ ಅದನ್ನು ಕೌಂಟ್ ಮಾಡಿಬಿಟ್ಟು 15 ಈ ರೀತಿ ಡಬಲ್ ಕ್ರೋಶಾನ ಹಾಕೋತೀನಿ. ಡಬಲ್ ಕ್ರೋಶಾ ಹಾಕ್ಕೊಂಡಾದ್ಮೇಲೆ ಇದನ್ನು ಯಾವ ರೀತಿ ಜಾಯಿನ್ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋನ ಗಮನ ಕೊಟ್ಟು ನೋಡ್ಕೊಳ್ಳಿ. ನೀವು ಒಂದೆಲ್ಲಾದರೂ ಮಿಸ್ ಮಾಡಿದರೆ ಇದು ಫಿನಿಶಿಂಗ್ ಸರಿ ಬರಲ್ಲ, ಅದಕ್ಕೆ ಹೇಳ್ತಿರೋದು. ನಾನಿಲ್ಲಿ ಟೋಟಲ್ 15 ಹಾಕ್ಕೊಂಡ್ಮೇಲೆ ಎಂಡಲ್ಲಿ ತೋರಿಸ್ತೀನಿ. ಈ 15 ಆದಮೇಲೆ ಈ ಥ್ರೆಡ್ ಈ ಕಡೆ ಸ್ವಲ್ಪ ಬಿಟ್ಟಿದ್ದೀನಲ್ಲ, ಅದು ಮ್ಯಾಜಿಕ್ ರಿಂಗ್ ಹಾಕೊಂಡ್ಮೇಲೆ ಅದನ್ನು ಈ ರೀತಿ ಜಕ್ಕೊಂಡ್ರೆ ಮಧ್ಯದ ಹೋಲು ಫುಲ್ಲು ಕ್ಲೋಸ್ ಆಗಿಬಿಡುತ್ತೆ. ಈ ರೀತಿ ಕ್ಲೋಸ್ ಆದಮೇಲೆ ನಾನು ಇನ್ನೂ ಒಂದು ಸ್ವಲ್ಪ ಇದಕ್ಕೆ 15 ಆಗಿಲ್ಲ, ಅದಕ್ಕೆ ಇನ್ನೊಂದೆರಡು ಡಬಲ್ ಕ್ರೋಶಾನ ಹಾಕೋತಾ ಇದ್ದೀನಿ. ಈ ರೀತಿ ಡಬಲ್ ಕ್ರೋಶಾ ಹಾಕ್ಕೊಂಡಾದಮೇಲೆ ಇದು ಲಾಸ್ಟ್ ಒನ್ನು. ನಾವು ಮೊದಲು 2 ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ನಲ್ಲ, ಅಲ್ಲಿ ಇದನ್ನು ಜಾಯಿನ್ ಮಾಡ್ಕೋಬೇಕು. ಜಾಯಿನ್ ಮಾಡಿಕೊಂಡಾಗ ಇದೊಂದು ಸರ್ಕಲ್ ಥರ ರೆಡಿ ಆಗುತ್ತೆ. ಆ 2 ಚೈನ್ ಮೇಲ್ಗಡೆಯಿಂದ ತೂರಿಸ್ಕೊಂಡು ಒಂದು ಸ್ಲಿಪ್ ನಾಟ್ನ ಹಾಕ್ಕೋಬೇಕು. ಸ್ಲಿಪ್ ನಾಟ್ ಹಾಕ್ಕೊಂಡು ಈಗ ನಾನು ಸೆಕೆಂಡ್ ಲೇಯರಲ್ಲಿ ಮತ್ತೆ ಈಗ ಡಬಲ್ ಕ್ರೋಶಾನೇ ಹಾಕ್ಕೋತೀನಿ. ಈ ರೀತಿ ಸ್ಲಿಪ್ ಚೈನ್ ಹಾಕ್ಕೊಂಡಾದಮೇಲೆ ನಾನು ಮತ್ತೆ 3 ಚೈನ್ನ ಹಾಕ್ಕೊಂಡು ಅದೇ ಹೋಲಲ್ಲಿ ಒಂದು ಡಬಲ್ ಕ್ರೋಶಾ ಹಾಕ್ಕೋತೀನಿ. ಈ ರೀತಿ ನಾನು ಈ ಫುಲ್ ರೌಂಡು ಪ್ರತಿಯೊಂದು ಹೋಲಲ್ಲಿ 2 ಡಬಲ್ ಕ್ರೋಶಾನ ಹಾಕ್ಕೊಂಡು ಹೋಗ್ತೀನಿ. ಈ ರೀತಿ 2 ಒಂದೊಂದು ಹೋಲಲ್ಲಿ ಕೆಳಗಡೆ ನೀವು 15 ಡಬಲ್ ಕ್ರೋಶಾ ಹಾಕ್ಕೊಂಡಿದ್ದೀರಲ್ಲ, ಅದರ ಒಳಗಡೆನೆ ಒಂದೊಂದರಲ್ಲಿ 2 15 ಅಂದರೆ 32 ಆಗುತ್ತೆ. ನಾನು ಟೋಟಲು ಒಂದು ಲಾಸ್ಟ್ ಒನ್ನಲ್ಲಿ ಮಾತ್ರ 1 ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಗಮನ ಕೊಟ್ಕೊಂಡು ನೋಡ್ಕೊಳ್ಳಿ, ಯಾಕಂದರೆ ಲಾಸ್ಟು 3ನೇ ಲೇಯರಲ್ಲಿ ಒಂದು ಗ್ಯಾಪು ಜಾಸ್ತಿ ಆಗಬಾರ್ದು ಅಂತ ನಾನು 31 ಡಬಲ್ ಕ್ರೋಶಾನ ಈ ಸೆಕೆಂಡ್ ಲೇಯರಲ್ಲಿ ಹಾಕೋತಾ ಇದ್ದೀನಿ.
ಈ ರೀತಿ ಫುಲ್ ಎರಡನೇ ರೌಂಡಲ್ಲಿ 31 ನಾನು 31 ಹಾಕ್ಕೊಂಡಿದ್ದೀನಿ. ಕೌಂಟ್ ಆದರೆ ಒಂದೊಂದು ಹೋಲಲ್ಲಿ ಎರಡೆರಡು ಅಂದರೆ 32 ಆಗುತ್ತೆ. ನಾನು 31 ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಈ ರೀತಿ ಒಂದು ಚೈನ್ ಹಾಕ್ಕೊಂಡು ಇದನ್ನು ಟ್ರಿಮ್ ಮಾಡ್ಕೋತೀನಿ. ಈ ರೀತಿ ಮಧ್ಯದಲ್ಲಿ ಈ ದಾರನ ಸ್ವಲ್ಪ ಎಳ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಏನೇನಿದೆಯೋ ಅದನ್ನೆಲ್ಲ ಟ್ರಿಮ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಫುಲ್ಲು ಟ್ರಿಮ್ ಆದಮೇಲೆ ನೀಟಾಗಿ ಮಾಡಿಕೊಂಡು ಈಗ ನಾನು ಸ್ಮೈಲ್ ಮೌತು ಆಮೇಲೆ ಐಸು ಎರಡನ್ನ ಈ ಬ್ಲ್ಯಾಕ್ ಥ್ರೆಡ್ಡಿಂದ ಅಲ್ಲೇ ಹಾಕೋತಾ ಇದ್ದೀನಿ. ಈ ರೀತಿ ಬ್ಲ್ಯಾಕ್ ಥ್ರೆಡ್ ತೊಗೊಂಡಿದ್ದೀನಿ. ಅದಕ್ಕೊಂದು ಲಾಸ್ಟಲ್ಲಿ ಒಂದು ನಾಟ್ ಹಾಕ್ಕೊಂಡು ಇದೇ ಅದರ ಮೇಲೆ ಚೈನ್ ಹಾಕೋತಾ ಇದ್ದೀನಿ ಅಷ್ಟೇ. ನೀವು ಬೇಕಂದರೆ ನೀಡಲಿಂದನೂ ಹಾಕೋಬೋದು. ಒಟ್ಟಿನಲ್ಲಿ ಅದು ಸ್ಮೈಲ್ ಥರ ಫೇಸ್ ಬರಲಿ ಅಂತ ಅಷ್ಟೇ. ಈ ರೀತಿ ಕೆಳಗಡೆಯಿಂದ ಮೇಲಿಂದ ತಗೊಂಡು ಚೈನ್ ಹಾಕೋತೇವಲ್ಲ, ನಾರ್ಮಲ್ ಚೈನು, ಈ ರೀತಿ ಲಾಕ್ ಮಾಡ್ಕೊಂಡು ಹೋಗೋದು. ಆ ಫಸ್ಟ್ ಬೇಸ್ ಆದಮೇಲೆ 15 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೇವಲ್ಲ ಅದು, ಆಮೇಲೆ ಈ ಎರಡರ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀವು ಸ್ಮೈಲಿಂದ ಇದು ಫೇಸ್ ಹಾಕ್ಕೊಳ್ಳಿ. ನೋಡ್ಕೊಳ್ಳಿ ನಾನು ಯಾವ ರೀತಿ ಹಾಕೋತಾ ಇದ್ದೀನಿ ಅದೇ ರೀತಿ ನೀವು ಹಾಕ್ಕೊಳ್ಳಿ. ಈ ರೀತಿ ಆದಮೇಲೆ ನಾನು ಈ ದಾರನ ಮೇಲೆತ್ತಿ ಮತ್ತೆ ಕೆಳಗಡೆ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ನಾನು ಅದೇ ಥ್ರೆಡ್ಡಿಂದ ಐಸ್ ಮಾಡೋದ್ರಿಂದ ಈ ರೀತಿ ಕೆಳಗಡೆ ತಗೊಂಡೆ. ಈಗ ಅದು ಎರಡರ ಮಧ್ಯೆ 2 ಐಸು ಮಾಡ್ಕೋತೀನಿ. ಇದೇ ರೀತಿ ಒಂದು ಚೈನ್ ಹಾಕ್ಕೋತೀನಿ ಅಷ್ಟೇ. ಚೈನ್ ಹಾಕ್ಕೊಂಡು ಇದನ್ನು ಮೇಲೆತ್ತಿ ಅಲ್ಲೇ ಮತ್ತೆ ಹಿಂದ್ಗಡೆ ತಗೋತೀನಿ ಈ ಥ್ರೆಡ್ನ. ಮತ್ತು ಈ ಕಡೆನೂ ಇದು ಎಳ್ಕೊಂಡು ಇದೇ ರೀತಿ ಮತ್ತೆ ಈ ಕಡೆ ಒಂದು ಒಂದು ಚೈನ್ ಹಾಕ್ಕೊಂಡು ಕೆಳಗಡೆ ಎಳ್ಕೊತೀನಿ. ಈ ರೀತಿ ಎಲ್ಲ ನೀಟಾದಮೇಲೆ ಹಿಂದ್ಗಡೆಯಿಂದ ಆ ದಾರನ ಸ್ವಲ್ಪ ಲಾಕ್ ಮಾಡ್ಕೋತೀನಿ. ಇದು ಲಾಕ್ ಯಾಕೆ ಮಾಡಿಕೊಂಡು ಟ್ರಿಮ್ ಮಾಡ್ಕೋಬೇಕಂದ್ರೆ, ನೀವು ನೆಕ್ಸ್ಟ್ ಲೇಯರ್ ಹಾಕಬೇಕಾದ್ರೆ ನೀವು ದಾರ ಈ ರೀತಿ ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಅದನ್ನು ಹಾಗೆ ಬಿಟ್ಕೊಂಡು ಹೋದರೆ ಅದು ನೆಕ್ಸ್ಟ್ ಲೇಯರ್ ಹಾಕಬೇಕಾದ್ರೆ ಸ್ವಲ್ಪ ಮಧ್ಯೆ ಬರುತ್ತೆ. ಆವಾಗ ಟೈಮು ವೇಸ್ಟ್ ಆಗುತ್ತೆ, ಆಮೇಲೆ ಅದು ನೀಟಾಗಿಯೂ ಬರಲ್ಲ. ಅದಕ್ಕೆ ನೀವು ಒಂದು ಲೇಯರ್ ಆದಮೇಲೆ ಅದನ್ನು ಎಕ್ಸ್ಟ್ರಾ ಥ್ರೆಡ್ನ ತಕ್ಕೊಂಡು ನೀಟಾಗಿ ಮಾಡಿಟ್ಕೊಂಡ್ಬಿಟ್ರೆ ನೀವು ಬೇಗ ಹಾಕ್ಕೋಬೋದು ಅಷ್ಟೇ. ಈಗ ಇದನ್ನು ಟ್ರಿಮ್ ಮಾಡಿಕೊಂಡು ನಾನು ಮೊದಲಿಗೆ ಈ ರೀತಿ ವೈಟ್ ಕಲರ್ದು 2 ಲೇಯರ್ ಹಾಕ್ಕೊಂಡಿದ್ದೀನಲ್ಲ ಅದೇ ಲೇಯರ್ನ ನಾನು ಇನ್ನೊಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಇದನ್ನು ಸ್ವಲ್ಪ ಥ್ರೆಡ್ನ ಒಳಗಡೆ ಹಾಕ್ಕೊಂಡು ನೀಟ್ ಮಾಡ್ಕೋತೀನಿ. ಈಗ ಇವು ಎರಡನ್ನು ಸೇರಿಸಿ ಯಾವ ರೀತಿ 3rd ಲೇಯರ್ನ ಹಾಕ್ಕೋಬೇಕು ಅಂತ ತೋರಿಸ್ತೀನಿ. ಈಗ ಈ 2 ಲೇಯರು ಒಂದರ ಮೇಲೆ ಒಂದು ಇಟ್ಕೊಂಡಿದ್ದೀನಿ. ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡು ನೀವು ಬ್ಲ್ಯಾಕ್ ಕಲರ್ ಸ್ಮೈಲಿ ಹಾಕ್ಕೊಂಡಿದ್ದೀರಲ್ಲ ಅದನ್ನು ಮೇಲೆ ಇಟ್ಕೊಳ್ಳಿ. ನಾನು ಈ ಬ್ಲೂ ಕಲರ್ ದಾರದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಹಿಂದ್ಗಡೆ ಈ ರೀತಿ ಮೇಲೆ ತಗೊಂಡು 1 2 3 ಚೈನ್ ಹಾಕ್ಕೋತಿದ್ದೀನಿ. ನೀವು ಎಲ್ಲಿಂದ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು, ಯಾವ ಕಲರ್ ಬೇಕಾದರೂ ಹಾಕ್ಕೊಳ್ಳಿ. ಅದೇ ಹೋಲಲ್ಲಿ ಮತ್ತೆ ಒಂದು ತ್ರಿಬಲ್ ಕ್ರೋಶ ಹಾಕ್ಕೋತೀನಿ. ಈ 1ರಲ್ಲಿ ಮಾತ್ರ ಎಳ್ಕೊಳ್ಳಿ, ಆಮೇಲೆ ಮತ್ತೆ 2ರಲ್ಲಿ, ಮತ್ತು ಇದು 3ನೇದು 2ರಲ್ಲಿ ಎಳ್ಕೊಂಡ್ರೆ ಅದು ತ್ರಿಬಲ್ ಕ್ರೋಶ ಆಗುತ್ತೆ. ಈಗ ಮತ್ತೆ ನೆಕ್ಸ್ಟು 2nd ಹೋಲಲ್ಲಿ ತ್ರಿಬಲ್ ಕ್ರೋಶ, 1ರಲ್ಲಿ 2ರಲ್ಲಿ 3ರಲ್ಲಿ ಎಳ್ಕೊಂಡ್ರೆ ತ್ರಿಬಲ್ ಕ್ರೋಶ. ಮತ್ತು ಅದೇ ಹೋಲಲ್ಲಿ ನಾನು ಇನ್ನೊಂದು ತ್ರಿಬಲ್ ಕ್ರೋಶ ಹಾಕ್ಕೋತೀನಿ. ನೀವು ಮೊದಲು 3 ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ರಲ್ಲ ಆ ಹೋಲಲ್ಲಿ ಒಂದು ತ್ರಿಬಲ್ ಕ್ರೋಶ, ಒಂದು ಚೈನು, ಆಮೇಲೆ ಮತ್ತೆ 2 ಟೋಟಲ್ 3 ಹೋಲಲ್ಲಿ ತ್ರಿಬಲ್ ಕ್ರೋಶನ ಹಾಕ್ಕೋಬೇಕು. ಮತ್ತು ಈಗ 4ನೇ ಹೋಲಲ್ಲಿ ನಾನೊಂದು ತ್ರಿಬಲ್ ಕ್ರೋಶನ ಹಾಕ್ಕೋತೀನಿ. ಈಗ ಟೋಟಲ್ 3 ಆಯಿತು. ಈಗ 4ನೇ ಹೋಲಲ್ಲಿ ನಾನೊಂದು ತ್ರಿಬಲ್ ಕ್ರೋಶನ ಹಾಕ್ಕೋತೀನಿ.
ಆಮೇಲೆ 3 ಚೈನ್ ಹಾಕ್ಕೋತೀನಿ. 3 ಚೈನ್ ಆದಮೇಲೆ ಆ ಹೋಲಲ್ಲೇ ಹಾಕ್ಕೊಂಡು ಒಂದು ಸ್ಲಿಪ್ ನಾಟ್ನ ಹಾಕ್ಕೋಬೇಕು. ಈಗ ಇದನ್ನೊಂದು ಚೈನ್ ಹಾಕ್ಕೊಂಡು ಈ ಕಲರ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನೀಗ ನೆಕ್ಸ್ಟ್ ಮತ್ತೆ ಇನ್ನೊಂದು ಕಲರ್ನ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಈ ರೀತಿ ಡಾರ್ಕ್ ಯೆಲ್ಲೋ ಕಲರ್ನ ಈ ರೀತಿ ತಗೋತಾ ಇದ್ದೀನಿ. ನಾವು ಆ ಎಂಡ್ ಮಾಡಿದ ಹೋಲ್ ಬಿಟ್ಟು ಅದರ ನೆಕ್ಸ್ಟ್ ಹೋಲಲ್ಲಿ ಅಂದರೆ 5ನೇ ಹೋಲಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ಲಾಕ್ ಮಾಡಿಕೊಂಡು 1 2 3 ಚೈನ್ ಹಾಕ್ಕೊಂಡು ಅದೇ ಹೋಲಲ್ಲಿ ಒಂದು ತ್ರಿಬಲ್ ಕ್ರೋಶಾನ ಹಾಕೋತಾ ಇದ್ದೀನಿ. ತ್ರಿಬಲ್ ಕ್ರೋಶಾ ಅಂದರೆ ನೀಡಲ್ ಮೇಲೆ ಒಂದು ದಾರ ತಗೊಂಡು ಆ ಹೋಲ್ ಒಳಗಡೆಯಿಂದ ಒಂದು ಥ್ರೆಡ್ನ ಎಳ್ಕೊಂಡು ಮತ್ತೆ ಥ್ರೆಡ್ನ ತೊಗೊಂಡು 1ರಲ್ಲಿ 1 ಆಮೇಲೆ 2ರಲ್ಲಿ ಆಮೇಲೆ ಮತ್ತೆ 2ರಲ್ಲಿ ಈ ರೀತಿ ಮಾಡಿದಾಗ ಅದು ತ್ರಿಬಲ್ ಕ್ರೋಶಾ ಆಗುತ್ತೆ. ಮತ್ತು ನಾನು ನೆಕ್ಸ್ಟ್ ಹೋಲಲ್ಲಿ 2 ತ್ರಿಬಲ್ ಕ್ರೋಶಾ, ಮತ್ತು ನೆಕ್ಸ್ಟ್ ಹೋಲಲ್ಲಿ 2 ತ್ರಿಬಲ್ ಕ್ರೋಶಾ, 4ನೇ ಹೋಲಲ್ಲಿ 1 ತ್ರಿಬಲ್ ಕ್ರೋಶಾ, ಆಮೇಲೆ 3 ಚೈನ್ ಹಾಕ್ಕೊಂಡ್ಬಿಟ್ಟು ಒಂದು ಸ್ಲಿಪ್ ನಾಟ್ ಹಾಕ್ಕೊಂಡು ಎಂಡ್ ಮಾಡಬೇಕು. ಮತ್ತು ಇನ್ನೊಂದು ಕಲರ್ನ ಆ್ಯಡ್ ಮಾಡ್ಕೊಳ್ಬೇಕು. ನಾನು ಇದೇ ರೀತಿ 7 ಫ್ಲವರ್ ಪೆಟಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಬೇರೆ ಬೇರೆ ಲೈಟ್ ಕಲರ್ ಆದರೂ ಯೂಸ್ ಮಾಡ್ಕೊಳ್ಳಿ, ಡಾರ್ಕ್ ಕಲರ್ ಆದರೂ ಮಾಡ್ಕೊಳ್ಳಿ. ಮಕ್ಕಳಿಗೆ ಡಾರ್ಕ್ ಕಲರೇ ಚೆನ್ನಾಗಿ ಅನಿಸುತ್ತೆ ಅಂತ ನಾನೆಲ್ಲ ಡಾರ್ಕ್ ಕಲರೇ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ಲಿಪ್ ನಾಟ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಇದನ್ನು ಎಂಡ್ ಮಾಡ್ತೀನಿ. ಪ್ರತಿ ಸರ್ತಿ ಆ ಹಿಂದ್ಗಡೆ ದಾರ ಉಳಿದಿರುತ್ತಲ್ಲ, ಒಂದು ನೀವು ತ್ರಿಬಲ್ ಕ್ರೋಶಾ ಹಾಕ್ಕೋಬೇಕಾದ್ರೆ ಮಧ್ಯದಲ್ಲಿ ಇಟ್ಕೊಂಡು ಹಾಕಿ, ಇಲ್ಲಾಂದರೆ ಈ ರೀತಿ ಈ 2 ಮಧ್ಯೆನ ಅವನ್ನ ಇಟ್ಕೊಂಡು ನೆಕ್ಸ್ಟ್ ವರ್ಕ್ ಮಾಡ್ಕೊಳ್ಳಿ. ನಾನು 2ನೇ ಕಲರ್ ಎಂಡ್ ಆದಮೇಲೆ ಈ ರೀತಿ ಡಾರ್ಕ್ ಗ್ರೀನ್ ತಗೋತಾ ಇದ್ದೀನಿ. ಮತ್ತು ಇದನ್ನು ಈ ರೀತಿ ನೆಕ್ಸ್ಟ್ ಹೋಲಿಂದ ಒಳಗಡೆಯಿಂದ ತಗೊಂಡು 1 2 3 ಚೈನ್ ಹಾಕ್ಕೊಂಡು ಅದೇ ಹೋಲಲ್ಲಿ ಒಂದು ತ್ರಿಬಲ್ ಕ್ರೋಶಾನ ಹಾಕ್ಕೋತಾ ಇದ್ದೀನಿ. ಇದೇ ರೀತಿ ಎಲ್ಲ ಕಲರು ನೀವು ಹಾಕ್ಕೊಂಡು ಹೋಗಬೇಕು. ಈ ವಿಡಿಯೋ ನಾನು ತುಂಬ ಎಕ್ಸ್ಪ್ಲೇನ್ ಮಾಡ್ಕೊತೋದ್ರೆ ಲೆಂತಿ ಆಗುತ್ತೆ. ನೀವು ಮೊದಲಿಂದ ಅರ್ಥ ಆಗದೇ ಇದ್ದರೆ ನಿಧಾನಕ್ಕೆ ವಿಡಿಯೋನ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಈ ರೀತಿ ಕ್ರೋಶೆಟಿಂದ ರಾಖಿ ಅಷ್ಟೇ ಅಲ್ಲ, ಮಕ್ಕಳಿಗೆ ಹೇರ್ ಕ್ಲಿಪ್ಪು, ಹೇರ್ ಬ್ಯಾಂಡು, ಆಮೇಲೆ ಈ ಬ್ರಾಸ್ಲೆಟು, ಕ್ಲಿಪ್ಪು ಅಂತೂ ಇನ್ನೂ ಚೆನ್ನಾಗಿ ಈ ಕ್ರೋಶೆಟಿಂದ ಮಾಡ್ಬೋದು. ಅದನ್ನೆಲ್ಲ ನಾನು ಮಾಡಿ ತೋರಿಸ್ತೀನಿ. ನೀವು ಕಮೆಂಟ್ ಮಾಡಿ ಹೇಳಿದರೆ, ನಿಮಗೆ ಮಾಡಿ ತೋರಿಸಿ ಅಂತ ಹೇಳಿದರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲಾಂದರೆ ನಾನೀಗ ಆರಿ ಕ್ಲಾಸನ್ನೇ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಮಧ್ಯದಲ್ಲಿ ಯಾವಾಗಾದರೂ ಈ ರೀತಿ ಈ ಕ್ರೋಶೆಟ್ದು ಹೇರ್ ಕ್ಲಿಪ್ಪು ಅದೆಲ್ಲ ಮಾಡ್ತೀನಿ. ಅದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಾನು ಈಗ 6th ಒನ್ನು ರೆಡ್ ಕಲರ್ ತೊಗೊಂಡಿದ್ದೀನಿ. ಈ ರೀತಿ ಮತ್ತೆ ಒಂದು ಹೋಲ್ ಬಿಟ್ಟು, ಲಾಕ್ ಮಾಡಿದ ಹೋಲ್ ಬಿಟ್ಟು ಅದರ ನೆಕ್ಸ್ಟ್ ಹೋಲಲ್ಲಿ ನೀವು ಹಿಂದೆ ಮುಂದೆ 2 ಹೋಲಲ್ಲಿ ಸೇಮ್ ತೊಗೋಬೇಕು. ಈ ರೀತಿ 3 ಚೈನ್ ಹಾಕ್ಕೊಂಡು ಅದೇ ಹೋಲಲ್ಲಿ ತ್ರಿಬಲ್ ಕ್ರೋಶಾನ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಹೋಲಲ್ಲಿ 2 ತ್ರಿಬಲ್ ಕ್ರೋಶಾ, 2 ತ್ರಿಬಲ್ ಕ್ರೋಶಾ ಆದಮೇಲೆ ಮತ್ತೆ 3ನೇ ಹೋಲಲ್ಲಿ ಇನ್ನೊಂದು 2 ತ್ರಿಬಲ್ ಕ್ರೋಶಾ. ಹಿಂದ್ಗಡೆ ದಾರನ ನೋಡಿ ಈ ರೀತಿ ನೀವು ಹಾಕ್ಕೋಬೇಕಾದ್ರೆ ಅದನ್ನು ಮಧ್ಯದಲ್ಲಿ ಇಟ್ಕೊಂಡೇ ಹಾಕ್ಕೊಳ್ಳಿ. ಆವಾಗ ಅದು ಲಾಕ್ ಆಗಿಬಿಡುತ್ತೆ, ಆವಾಗ ಬಿಚ್ಚೋ ಭಯ ಏನಿರಂಗಿಲ್ಲ. ಈ ರೀತಿ ತ್ರಿಬಲ್ ಕ್ರೋಶಾ ಆದಮೇಲೆ ಈಗ 4ನೇ ಹೋಲಲ್ಲಿ ಒಂದು ತ್ರಿಬಲ್ ಕ್ರೋಶಾ, 4 ತ್ರಿಬಲ್ ಕ್ರೋಶಾ ಆದಮೇಲೆ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಆದಮೇಲೆ 4ನೇ ಹೋಲಲ್ಲೇ ಇದನ್ನು ಸ್ಲಿಪ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ.
6 1 ಆದಮೇಲೆ ಇಲ್ಲಿ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಒಳಗಡೆಯಿಂದ ನಾವೀಗ ಮುಂಚೆ ಕಾಟನ್ ತೋರಿಸಿದ್ನಲ್ಲ, ಪಾಲಿಸ್ಟರ್ ಕಾಟನ್ನು, ಅದನ್ನು ಇದರಲ್ಲಿ ಒಳಗಡೆ ಹಾಕೋಬೇಕು. ನಿಮಗೆ ಈ ಒಂದು ಬಿಟ್ಟು ಹಾಕೋದು ಕಷ್ಟ ಆದರೆ ನೀವು 5 ಹಾಕೊಂಡ್ಮೇಲೆ 2 ಗ್ಯಾಪ್ ಇರುತ್ತಲ್ಲ, ಆವಾಗಲೇ ಹಾಕ್ಕೊಂಡು ನೀವು ಹಾಕೋಬೋದು. ನಾನು ಮಧ್ಯೆ ಮಧ್ಯೆ ಅದು ಕಾಟನ್ ಸಿಗುತ್ತೆ ಅಂಥೇಳಿ ನಾನು ಒಂದು ಗ್ಯಾಪ್ ಬಿಟ್ಕೊಂಡು ಅದರ ಮಧ್ಯೆನ ಈ ಕಾಟನ್ನ ಹಾಕೋತಾ ಇದ್ದೀನಿ. ಈ ರೀತಿ ನೋಡಿ, ಯಾಕಂದರೆ ಚಿಕ್ಕ ಹೋಲಾದರೆ ಸ್ವಲ್ಪ ಬೇಗ ಹಾಕ್ಕೊಳ್ಳೋಕ್ಕಾಗಲ್ಲ. ನೀವು ಒಂದು 2 ಪೆಟಲ್ನ ಗ್ಯಾಪ್ ಇದ್ದಾಗಲೇ ಹಾಕ್ಕೊಂಡ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಅದರೊಳಗಡೆ ಕಾಟನ್ನ ಫಿಲಪ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇನ್ನೊಂದು ಸ್ವಲ್ಪ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಅದೇನಾದರೂ ಹೋಗೋ ಕಷ್ಟ ಆದರೆ ನೀಡಲ್ ಹಿಂದ್ಗಡೆಯಿಂದ ಈ ರೀತಿ ಒತ್ಕೊಳ್ಳಿ. ಆಮೇಲೆ ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅಲ್ಲಲ್ಲಿ ಸ್ವಲ್ಪ ಅದನ್ನು ಕಾಟನ್ನ ಸರಿಸ್ಕೊಂಬಿಡಿ. ನೋಡಿ, ಈಗ ಇದು ಈ ರೀತಿ ಆಗುತ್ತೆ. ನಾನು ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಒಳಗಡೆ ಫಿಲಪ್ ಮಾಡ್ಕೋದ್ರಿಂದ ಸ್ವಲ್ಪ ನೋಡೋಕ್ಕೆ ಅದು ಚೆನ್ನಾಗಿ ಬರುತ್ತೆ. ನಾನೀಗ ಲಾಸ್ಟು ಯೆಲ್ಲೋ ಕಲರು ವರ್ಕ್ ಮಾಡ್ತಾಯಿದ್ದೀನಿ. ಈ ಹೋಲಲ್ಲಿ 3 ಚೈನ್ ಹಾಕ್ಕೊಂಡು ಮತ್ತು ತ್ರಿಬಲ್ ಕ್ರೋಶ ಅದೇ ಹೋಲಲ್ಲಿ, ಸೇಮ್ ಹೋಲಲ್ಲಿ ನಾವು ಈ ರೀತಿ ಒಳಗಡೆ ಫಿಲಪ್ ಮಾಡೋದ್ರಿಂದ ಅದು ಸ್ಮೈಲಿ ನೀಟಾಗಿ ಸ್ಮೈಲ್ ಮಾಡೋ ಥರನೇ ಕಾಣಿಸುತ್ತೆ. ನೀವು ಇದನ್ನು ಫ್ಲ್ಯಾಟಾಗೂ ಮಾಡ್ಕೋಬೋದು. ನೀವು ಬೇಡ ನಮಗೆ ಕಾಟನ್ ಎಲ್ಲ ಹಾಕ್ಕೊಳ್ಳೋದೇ ಮೇಲಿನ ಲೇಯರ್ ಅಷ್ಟೇ ನೀವು ಮಾಡ್ಕೋಬೋದು. ಹಿಂದ್ಗಡೆದು ನಾನು ವೈಟ್ ಕಲರ್ 2 ಬೇಸ್ ಮಾಡ್ಕೊಂಡಲ್ಲ, ನೀವು ಒಂದೇ ಬೇಸ್ ಮಾಡಿಕೊಂಡು ಇದನ್ನು ಮಾಡ್ಕೋಬೋದು. ನಾನು ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣಲಿ ಅಂತ ಈ ರೀತಿ ಫಿಲಪ್ ಮಾಡ್ಕೊಂಡಿದ್ದೀನಿ. ಈಗ ಲಾಸ್ಟು ಒಂದು ಹೋಲಲ್ಲಿ ತ್ರಿಬಲ್ ಕ್ರೋಶನ ಹಾಕೋತಾ ಇದ್ದೀನಿ. ಈ ರೀತಿ ಆದಮೇಲೆ 3 ಚೈನ್ ಹಾಕ್ಕೊಂಡು ಸ್ವಲ್ಪ ಕಾಟನ್ ಹಾಕ್ಕೊಂಡ್ಮೇಲೆ ಅದು ನೀಡಲ್ಗೆ ಸ್ವಲ್ಪ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ಈಗ 3 ಚೈನ್ ಹಾಕ್ಕೊಂಡು ಕೊನೆ ಹೋಲಲ್ಲಿ ಇದನ್ನು ಸ್ಲಿಪ್ ನಾಟ್ನ ಹಾಕ್ಕೊಂಡು 1 ಚೈನ್ ಹಾಕ್ಕೊಂಡು ಇದನ್ನು ಎಂಡ್ ಮಾಡ್ತೀನಿ. ಈ ರೀತಿ ಎಂಡ್ ಆದಮೇಲೆ ಟ್ರಿಮ್ ಮಾಡಿಕೊಂಡು ದಾರಾನ ನೀಟಾಗಿ ಇದನ್ನೆಲ್ಲ ಪೆಟಲ್ನ ಸರಿಯಾಗಿ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೋ ಅದನ್ನು ಎಕ್ಸ್ಟ್ರಾ ಥ್ರೆಡ್ನ ಎಲ್ಲ ಇದನ್ನು ನೀಟಾಗಿ ಮಾಡಿಕೊಂಡು ಈ ಥರ ಎಕ್ಸ್ಟ್ರಾ ಉಳಿದಿರೋದನ್ನೆಲ್ಲ ಹಿಂದ್ಗಡೆಯಿಂದ ಸ್ವಲ್ಪ ಈ ಥರ ಒಳಗಡೆಯಿಂದ ಜಕ್ಕೊಂಡು ಅದನ್ನು ಟ್ರಿಮ್ ಮಾಡ್ಕೋತೀನಿ. ನೀವು ಹಿಂದ್ಗಡೆನೂ ನೀಟಾಗೇ ಇರಬೇಕು. ಈ ರೀತಿ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಫುಲ್ ಕ್ಲೋಸ್ ಆಗಿ ತಗೊಂಡ್ಬಿಡ್ತೀನಿ. ಆವಾಗ ಹಿಂದ್ಗಡೆ ಏನೂ ಕಾಣಲ್ಲ. ಈ ರೀತಿ ಬರುತ್ತೆ ನೋಡಿ. ಸ್ಮೈಲಿ ಎಷ್ಟು ಚೆನ್ನಾಗಿ ಬಂತು. ಈಗ ಸೈಡಲ್ಲಿ ಕಟ್ಟೋಕ್ಕೆ ದಾರಾನ ಯಾವ ರೀತಿ ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ. ನಾನು ಈ ಲೈಟ್ ಪಿಂಕ್ ಕಲರು ಥ್ರೆಡ್ನ ತೊಗೊಂಡಿದ್ದೀನಿ. 2 ಸೈಡು ಕರೆಕ್ಟಾಗಿ ಒಂದೇ ಸೈಜಲ್ಲಿರೋ ದಾರಾನ ತೆಗೆದಿಟ್ಕೊಳ್ಳಿ. ಈ ರೀತಿ ನಾನು ಹಿಂದ್ಗಡೆ ತಿರುಗಿಸ್ಕೊಂಡು ಹಿಂದ್ಗಡೆ ವೈಟದ್ದು ಒಂದು ಇರುತ್ತಲ್ಲ ಎಂಡಲ್ಲಿ ಅದರ ಮಧ್ಯೆನ ಆ ಕಟ್ ಮಾಡಿರೋ ಪಿಂಕ್ ಕಲರ್ ಥ್ರೆಡ್ನ ಈ ರೀತಿ ನೀಡಲಿಂದ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡು ಎಳ್ಕೊಂಡು ಅದರ ಮಧ್ಯದಿಂದ ಆ ಕಡೆಯಿಂದ ಈ ಕಡೆ ಪಾಸ್ ಮಾಡಿಕೊಂಡು ಈ ರೀತಿ ಇದು ಲಾಕ್ ಆಗುತ್ತೆ. ಮತ್ತು ಇದೇ ಗ್ರೀನ್ಗೆ ಸ್ವಲ್ಪ ಅಟ್ಯಾಚ್ ಆಗಿರಲಿ ಅಂತ ಬ್ಲೂ ಕಲರ್ ಒಳಗಡೆಯಿಂದ ಒಂದು ಸ್ವಲ್ಪ ಇದನ್ನು ಈ ರೀತಿ ಎಳ್ಕೊತಾ ಇದ್ದೀನಿ. ಅಂದರೆ ಕಟ್ಟಿದಾಗ ಅದು ಆ ಕಡೆ ಈ ಕಡೆ ಆಗಬಾರ್ದು ಅಂತಲೇ ನಾನು ಈ ರೀತಿ ಹಾಕೋತಾ ಇದ್ದೀನಿ. ಈಗ ನೆಕ್ಸ್ಟು ನಾನು ಈ ಕಡೆನೂ ಕರೆಕ್ಟಾಗಿ ಸೈಜ್ ಅಳತೆ ಅಪೋಸಿಟ್ ಸೈಡಲ್ಲೇ ಮತ್ತು ಈ ಕಡೆಯಿಂದ ಆ ದಾರನೂ ಆ್ಯಡ್ ಮಾಡ್ಕೋತೀನಿ.
ನನಗೆ ಇದು ಚಿಕ್ಕ ಮಕ್ಕಳಿಗೆ ಮಾಡಿದ್ರಿಂದ ನಾನು ಇದಕ್ಕೆ ಬೀಡ್ಸ್ ಹಾಕೋಕ್ಕೆ ಸೈಡಲ್ಲಿ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಯಾವ ಬೀಡ್ನೂ ಯೂಸ್ ಮಾಡ್ತಾಯಿಲ್ಲ. ನಿಮಗೆ ಬೇಕು ಅಂದರೆ ನಿಮ್ಗೆ ಯಾವ ಕಲರ್ ಬೇಕೋ ನೋಡಿಕೊಂಡು ಚೆನ್ನಾಗಿ ಕಾಣಿಸೋ ಥರ ಬೀಡ್ಸ್ನ ಹಾಕ್ಕೊಳ್ಳಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ನಾನು ಮತ್ತೆ ಇನ್ನು ರಕ್ಷಾಬಂಧನ ಮಂಡೇ ಮುಗಿಯುತ್ತೆ. ನಾನು ಇನ್ಮೇಲೆ ರಾಖಿದು ಯಾವುದು ವಿಡಿಯೋನ ಮಾಡಲ್ಲ. ಇನ್ನು ಮುಂದೆ ಆರಿ ವರ್ಕ್ದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.